ವಾಲ್ಮೀಕಿ ಹಗರಣದ ಆರೋಪ ಹೊತ್ತಿರ್ತಕ್ಕಂಥ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಸದನದ ಹೊರಗೂ ಮತ್ತು ಒಳಗೂ ಎರಡೂ ಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸಿ ಹೋಗ್ತೇನೆ. ಸರ್, ಇವತ್ತು ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಾ? ಒಂದು ಸೀರಿಯಸ್ ಭ್ರಷ್ಟಾಚಾರದ ಆಪಾದನೆಯನ್ನು ಒತ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಒಪ್ಕೊಂಡಿದ್ದಾರೆ. ಆ ಇಲಾಖೆ ಸಚಿವರಾಗಿ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ, ಬಂಧನ ಆಗಿತ್ತು. ಇವೆಲ್ಲ ಆದರೂ ಸಹ ಅವ್ರನ್ನ ಹೇಗೆ ಮುಂದುವರಿಸಲಿಕ್ಕಾಗತ್ತೆ? ಸೊ ಮತ್ತೊಮ್ಮೆ ಅವರನ್ನು ಮಂತ್ರಿಯಾಗಿ ಹೇಗೆ ಮಾಡಿದ್ದಾರೆ? ಈಗೇನು ಭ್ರಷ್ಟಾಚಾರದ ಆಪಾದನೆ ಮುಕ್ತವಾಗಿಲ್ಲ ಅವರು. ಇವಾಗಿನ್ನೂ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಈಗಾಗಲೇ CBI ಅವರು ರಾಜ್ಯಪಾಲರಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆಪಾದನೆ ಇದ್ದರು ಹೇಗೆ ಅವ್ರನ್ನ ಮಂತ್ರಿಯನ್ನು ಮಾಡಿರೋದು ಸರಿಯಿಲ್ಲ. ಇದು ನ್ಯಾಯಯುತವಾಗಿಲ್ಲ, ಸಾಂವಿಧಾನಿಕವಾಗಿಲ್ಲ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ನ್ಯಾಯವನ್ನು ಕೊಡಬೇಕು, ದಲಿತರಿಗೆ ನ್ಯಾಯ ಕೊಡಿಸ್ಬೇಕು, ಜನರಿಗೆ ನ್ಯಾಯನ ಕೊಡಬೇಕು ಅಂದರೆ ನಾಗೇಂದ್ರ ಅವರ ಸಚಿವ ಸಂಪುಟದಿಂದ ವಜಾ ಆಗಬೇಕು ಅನ್ನೋಂಥ ನಮ್ಮ ಸ್ಪಷ್ಟ ಬೇಡಿಕೆ. ಸರ್, ರಾಜ್ಯದ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಬೇಕು. ಬರ ಆಗಿರ್ಬೋದು, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರ ಆಗಿರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು. ಈಗಾಗಲೇ ಅಧಿವೇಶನದ 7-8 ದಿನಗಳು ಮುಕ್ತಾಯ ಆಗಿರ್ತಕ್ಕಂಥದ್ದು. ಕಳೆದ 3-4 ದಿನಗಳಲ್ಲಿ ಏನು ಯಾವ ರೀತಿ ಇರುತ್ತೆ ಸರ್? ಇದೇ ನಾಗೇಂದ್ರ ವಿಚಾರವನ್ನೇ ಪ್ರತಿಭಟನೆ ಮಾಡ್ತೀರಾ ಸರ್, ಈಗ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಅವಕಾಶ ಮಾಡಿ? ನೋಡಿ, ಭ್ರಷ್ಟಾಚಾರದ ಆಪಾದನೆ ಹೊತ್ತು ರಾಜೀನಾಮೆ ಕೊಟ್ಟಿರೋಂಥ ವ್ಯಕ್ತಿನೇ ಮತ್ತೊಮ್ಮೆ ಸಚಿವನ ಮಾಡಿದರೆ ಈ ಸರ್ಕಾರದ ಉದ್ದೇಶ ಏನಿದೆ, ಸರ್ಕಾರದ ನಿಲುವೇನಿದೆ, ಸರ್ಕಾರದ ಆಡಳಿತ ಹೇಗಿದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೋದು. ಹಾಗಾಗಿ ಈ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತಿದ್ದೀವಿ. ಸ್ಪಷ್ಟ ಸಂದೇಶ ಏನು? ಈ ರೀತಿ ಭ್ರಷ್ಟಾಚಾರವನ್ನು ಮಾಡಿದಂಥ ವ್ಯಕ್ತಿನ ಯಾವುದೇ ಕಾರಣದಲ್ಲೂ ಮಂತ್ರಿಯಾಗಿ ಮುಂದುವರಿಬಾರ್ದು. ಹಾಗಾಗಿ ಭ್ರಷ್ಟಾಚಾರಿಗಳ ಮೇಲೆ ವಿರುದ್ಧವಾಗಿ ಕ್ರಮ ವಹಿಸಬೇಕು. ಹಾಗಾಗಿ ಸರ್ಕಾರಕ್ಕೆ ಮನವರಿಕೆ ಆಗಬೇಕು, ಯಾವುದೇ ಕಾರಣದಲ್ಲೂ ಭ್ರಷ್ಟಾಚಾರ ಆಪಾದನೆಯನ್ನು ಹೊತ್ತಂಥ ವ್ಯಕ್ತಿಗಳು ಮುಂದುವರಿಯೋಂಗಿಲ್ಲ. ಅದು ಸರಿಯಾದರೆ ಇನ್ನೆಲ್ಲ ಸರಿಯಾಗುತ್ತೆ. ಹಾಗಾಗಿ ಭ್ರಷ್ಟಾಚಾರ ಆಪಾದನೆ ಇರೋಂಥ ವ್ಯಕ್ತಿ ರಾಜೀನಾಮೆ ಮಾಡಿದವನ್ನೇ ಮತ್ತೊಮ್ಮೆ ಮಂತ್ರಿ ಮಾಡಿದಂಥ ಸರ್ಕಾರದಿಂದ ಏನನ್ನು ಬಯಸ್ಬೋದು? ನೀವು ಯಾವ ಆಡಳಿತವನ್ನು ಬಯಸ್ಬೋದು, ಏನು ನ್ಯಾಯವನ್ನು ಬಯಸ್ಬೋದು? ಹಾಗಾಗಿ ಅವ್ರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡ್ತಾ ಇದ್ವಿ. ಅಂದರೆ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ನಾವು ದಲಿತ ಆಗಿದ್ದ ಕಾರಣಕ್ಕೋಸ್ಕರ ವಿಪಕ್ಷಗಳು ನನ್ನ ಮೇಲೆ ಟೀಕೆಯನ್ನು ಏನು ಆರೋಪವನ್ನು ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಅನ್ಯಾಯ ಆಗಿರೋದು ಯಾರಿಗೆ? ಅನ್ಯಾಯ ಆಗಿರೋದು ದಲಿತರಿಗೇನೆ. ಯಾರ ಹಣ ಲೂಟಿ ಆಗಿರೋದು? ದಲಿತರ ಹಣನೇ ಲೂಟಿ ಆಗಿರೋದು. ಯಾವ ಜನಾಂಗಕ್ಕೆ ಸೇರಿರೋ ವ್ಯಕ್ತಿ ತನ್ನ ಜನಾಂಗದ ಜನರ ದುಡ್ಡನ್ನೇ ಲೂಟಿ ಮಾಡಿರೋಂಥ ಮನುಷ್ಯತ್ವ ಇದೆಯಾ? ಈ ಆಪಾದನೆ ಹೊತ್ತಿರೋರು ಅವ್ರ ಮೇಲೆ ಆರೋಪ ಇರೋದೇನು? ಸೊ ಇಂಥ ಇಲಾಖೆ ಸಚಿವರಾಗಿ ಇವತ್ತು ನಾನು ನಿರ್ದೋಷಿ ಅಂತ ಹೇಳ್ಕೊಳ್ತಾರಲ್ಲಿ ಹೇಗೆ ಹೇಳ್ಕೊತಾರೆ? ಕೋರ್ಟ್ ಹೇಳಬೇಕಲ್ವಾ, ನ್ಯಾಯಾಲಯ ಹೇಳಬೇಕಲ್ವಾ? ಹಾಗಾಗಿ ಯಾವ ಒಂದು ಆಪಾದನೆ ಹೊತ್ತು ತಾವು ರಾಜೀನಾಮೆಯನ್ನು ಕೊಟ್ಟಿದ್ದೀರಾ, ಯಾವ ಒಂದು ಆಪಾದನೆ ಹೊತ್ತು ಬಂಧನ ಆಗಿದ್ದೀರಾ, ಯಾವ ಒಂದು ಆಪಾದನೆ ಹೊತ್ತು ಇವತ್ತು ಚಾರ್ಜ್ ಶೀಟ್ ಆಗಿದ್ದೀರಾ, ಇವೆಲ್ಲ ಕಾರಣದಲ್ಲೂ ನೀವು ಸಚಿವರಾಗಿ ಮುಂದುವರಿಯಂಗಿಲ್ಲ. ರಾಜೀನಾಮೆ ನೀಡುವವರೆಗೂ ಬಿಜೆಪಿ ತನ್ನ ಪ್ರತಿಭಟನೆಯನ್ನು ಮುಂದುವರಿಸುತ್ತೆ. ಖಂಡಿತ ಖಂಡಿತ. ಇದಿಷ್ಟು ಅಶ್ವತ್ಥನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.